ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ತುಂಬಾನೇ ಕುತೂಹಲಕಾರಿಯಾದ ಮತ್ತು ಆಳವಾದ ವಿಷಯದ ಬಗ್ಗೆ ಮಾತಾಡೋಣ. ಅದೇ ಚೊಚ್ಚಲ ಮಗ. ಎಲ್ಲವನ್ನೂ ಸೃಷ್ಟಿಸಿದ ಸೃಷ್ಟಿಕರ್ತನೆ ತಾನು ಸೃಷ್ಟಿಸಿದ್ದಕ್ಕೆ ಚೊಚ್ಚಲ ಮಗ ಆಗೋದು ಹೇಗೆ ಸಾಧ್ಯ? ಇದು ನೋಡೋಕೆ ಒಂದು ಬಿರುದಿನ ತರ ಕಂಡ್ರೂ ಇದರ ಹಿಂದೆ ಒಂದು ದೊಡ್ಡ ದೇವತಾಶಾಸ್ತ್ರದ ಒಗಟೇ ಅಡಗಿವೆ. ಬನ್ನಿ, ಈ ಒಗಟನ್ನ ಒಟ್ಟಿಗೆ ಬಿಡಿಸೋಣ. ನೋಡಿದ್ರಲ್ಲ, ನಮ್ಮ ಇವತ್ತಿನ ಇಡೀ ಚರ್ಚೆಯ ಹೃದಯನೇ ಈ ಪ್ರಶ್ನೆ. ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸುತ್ತೆ ಅಲ್ವಾ? ತಾನೇ ಸೃಷ್ಟಿಸಿದ ಒಂದು ವಸ್ತುವಿಗೆ ತಾನೇ ಉತ್ತರಾಧಿಕಾರಿ ಆಗೋದಂದ್ರೆ ಏನು? ಇದರ ಹಿಂದಿನ ಉತ್ತರ ನಾವು ಊಹಿಸೋದಕ್ಕಿಂತ ತುಂಬಾನೇ ರೋಚಕವಾಗಿದೆ. ಈ ವಿರೋಧಾಭಾಸವನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು 5 ಸರಳ ಹಂತಗಳಲ್ಲಿ ಮುಂದೆ ಹೋಗೋಣ. ಪ್ರತಿಯೊಂದು ಹಂತವೂ ನಮ್ಗೆ ಈ ಗಹನವಾದ ವಿಷಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಲು ಸಹಾಯ ಮಾಡುತ್ತೆ. ಸರಿ, ಹಾಗಾದ್ರೆ ನಮ್ಮ ಪಯಣದ ಮೊದಲ ಹೆಜ್ಜೆ ಇಡೋಣ. ಈ ಇಡೀ ಕಲ್ಪನೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಮೊದಲು ಸೃಷ್ಟಿಯಲ್ಲಿ ಮಗನ ಮೂಲಭೂತ ಪಾತ್ರ ಏನು ಅನ್ನೋದನ್ನ ಸರಿಯಾಗಿ ತಿಳ್ಕೋಬೇಕು. ಇಲ್ಲಿ ಒಂದು ಬಹಳ ಮುಖ್ಯವಾದ ಮಾತು ಹೇಳಲಾಗಿದೆ. ಮಗನನ್ನು ಎಲ್ಲದಕ್ಕೂ ಉತ್ತರಾಧಿಕಾರಿಯಾಗಿ ನೇಮಿಸಲಾಯಿತು. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ ನೋಡಿ. ಆತ ಕೇವಲ ಉತ್ತರಾಧಿಕಾರಿ ಮಾತ್ರ ಅಲ್ಲ, ಬದಲಿಗೆ ಯಾರ ಮೂಲಕ ಈ ಇಡೀ ಬ್ರಹ್ಮಾಂಡವೇ ಅಸ್ತಿತ್ವಕ್ಕೆ ಬಂತೋ ಆತನೇ ಆಗಿದ್ದಾನೆ. ಅಂದ್ರೆ ಸರಳವಾಗಿ ಹೇಳೋದಾದ್ರೆ, ಈ ಇಡೀ ಸೃಷ್ಟಿಯ ಮಾಲೀಕತ್ವ ಅಂತಿಮವಾಗಿ ಆತನಿಗೆ ಸೇರಬೇಕು ಅಂತ ಮೊದಲೇ ನಿರ್ಧಾರವಾಗಿತ್ತು. ಇದು ನಮ್ಮ ಇವತ್ತಿನ ಚರ್ಚೆಯ ಅಡಿಪಾಯ. ಓಕೆ, ಮಗನೇ ಉತ್ತರಾಧಿಕಾರಿ ಅಂತ ನಾವು ನೋಡಿದ್ವಿ. ಆದ್ರೆ ಇಲ್ಲಿಂದಾನೇ ವಿಷಯ ಸ್ವಲ್ಪ ಕ್ಲಿಷ್ಟವಾಗೋಕೆ ಶುರುವಾಗತ್ತೆ. ಯಾಕಂದ್ರೆ ಇದು ನಮ್ಮನ್ನ ನೇರವಾಗಿ ಒಂದು ದೊಡ್ಡ ವಿರೋಧಾಭಾಸದ ಮುಂದೆ ನಿಲ್ಲಿಸುತ್ತೆ. ಕೊಲೋಸೆ 1:16ರಂತಹ ವಚನಗಳು ಏನು ಹೇಳುತ್ತೆ ಅಂದ್ರೆ, ಮಗನೇ ಸೃಷ್ಟಿಕರ್ತ. ನಮಗೆ ಕಾಣುವ ವಸ್ತುಗಳಾಗಿರ್ಲಿ ಅಥವಾ ಕಾಣದಿರುವ ಶಕ್ತಿಗಳಾಗಿರ್ಲಿ ಎಲ್ಲವೂ ಆತನಿಂದಲೇ ಸೃಷ್ಟಿಯಾದವು. ಮತ್ತು ಇಲ್ಲೇ ಆ ದೊಡ್ಡ ಪ್ರಶ್ನೆ ಹುಟ್ಕೊಳ್ಳೋದು, ಆತನೇ ಎಲ್ಲದರ ಸೃಷ್ಟಿಕರ್ತನಾಗಿದ್ರೆ ಅದೆಲ್ಲವೂ ಆಗಲೇ ಆತಂದೇ ಅಲ್ವಾ? ತನ್ಗೆ ಆಗಲೇ ಸೇರಿರೋ ವಸ್ತುವನ್ನ ಯಾರಾದ್ರೂ ಉತ್ತರಾಧಿಕಾರವಾಗಿ ಹೇಗೆ ಪಡೆಯೋಕ್ ಸಾಧ್ಯ? ಹಾಗಾದ್ರೆ ಇದು ಹೇಗೆ ಸಾಧ್ಯ? ಇದೇ ನಮ್ಮ ಇವತ್ತಿನ ಮುಖ್ಯ ಪ್ರಶ್ನೆ. ಇದರ ಉತ್ತರ ಒಂದು ಬಹಳ ಸೂಕ್ಷ್ಮವಾದ ವ್ಯತ್ಯಾಸದಲ್ಲಿ ಅಡಗಿದೆ. ಬನ್ನಿ, ಈಗ ಅದನ್ನ ನೋಡೋಣ. ಈಗ ನಾವು ಈ ದೊಡ್ಡ ಒಗಟಿನ ಪರಿಹಾರದ ಹತ್ತಿರ ಬಂದಿದ್ದೇವೆ. ಇದರ ರಹಸ್ಯ ಸಾಮಾನ್ಯವಾಗಿ ಗೊಂದಲ ಉಂಟುಮಾಡುವ 2 ಪದಗಳ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿದೆ. ಮೊದಲನೇ ಪದ ಪ್ರೊಟೋಟೋಕೋಸ್. ಇದರ ಅರ್ಥ ಚೊಚ್ಚಲ ಮಗ. ಇದು ತುಂಬಾನೇ ಮುಖ್ಯವಾದ ವಿಷಯ. ಈ ಬಿರುದು ಆತನನ್ನ ಸೃಷ್ಟಿಕರ್ತನಾಗಿ ಅಲ್ಲ, ಬದಲಿಗೆ ಸೃಷ್ಟಿಯ ಒಳಗಿನ ಒಬ್ಬನಾಗಿ ಗುರುತಿಸುತ್ತೆ. ಎರಡನೇ ಪದ ಮೊನೋಜೆನೆಸ್, ಅಂದ್ರೆ ಏಕೈಕ ಮಗ ಅಥವಾ ಅನನ್ಯ. ಇದು ಚೊಚ್ಚಲ ಮಗ ಅನ್ನೋದಕ್ಕೆ ತದ್ವಿರುದ್ಧ. ಈ ಪದ ಆತನ ದೈವಿಕ ಸ್ವರೂಪವನ್ನ, ಅಂದ್ರೆ ದೇವರಾಗಿ ಆತನಿಗಿರೋ ವಿಶಿಷ್ಟತೆಯನ್ನ ವಿವರಿಸುತ್ತೆ. ನೋಡಿ, ಇಲ್ಲೇ ಎಲ್ಲವೂ ಸ್ಪಷ್ಟವಾಗುವುದು. ಏಕೈಕ ಮಗನಾಗಿ ಆತ ದೇವರಾಗಿದ್ದ, ಹಾಗಾಗಿ ಆತನೇ ಎಲ್ಲದರ ಒಡೆಯ. ಆದ್ರೆ ಅದನ್ನ ಕಾನೂನುಬದ್ಧವಾಗಿ ಉತ್ತರಾಧಿಕಾರವಾಗಿ ಪಡಿಬೇಕು ಅಂದ್ರೆ ಆತನು ಚೊಚ್ಚಲ ಮಗನಾಗಬೇಕಿತ್ತು. ಅಂದ್ರೆ ತನ್ನದೇ ಸೃಷ್ಟಿಯೊಳಗೆ ಒಬ್ಬನಾಗಿ ಬರಬೇಕಿತ್ತು. ಇದೇ ಆ ವಿರೋಧಾಭಾಸಕ್ಕೆ ಇರೋ ಅದ್ಭುತವಾದ ಪರಿಹಾರ. ಈ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಂಡ ಮೇಲೆ ಇದರ ಪರಿಣಾಮಗಳು ಇನ್ನೂ ದೊಡ್ಡದು ಅಂತ ಗೊತ್ತಾಗುತ್ತೆ. ಯೋಚ್ನೆ ಮಾಡಿ ನೋಡಿ, ಒಬ್ಬ ಚೊಚ್ಚಲ ಮಗ ಇದ್ದಾನೆ ಅಂದ್ರೆ ಅದರ ಸ್ವಾಭಾವಿಕ ಅರ್ಥ ಏನು? ಖಂಡಿತ ಬೇರೆ ಸಹೋದರರು ಇರ್ಲೇಬೇಕು. ಹೌದು, ಚೊಚ್ಚಲ ಮಗ ಅನ್ನೋ ಬಿರುದು ಯಾರನ್ನೂ ಹೊರಗಿಡೋದಕ್ಕಲ್ಲ, ಬದಲಿಗೆ ಎಲ್ಲರನ್ನೂ ಸೇರಿಸ್ಕೊಳ್ಳೋದಕ್ಕಿದೆ. ಇದು ಉತ್ತರಾಧಿಕಾರಿಗಳ ಒಂದು ದೊಡ್ಡ ಕುಟುಂಬಕ್ಕೆ ದಾರಿ ಮಾಡಿಕೊಡುತ್ತೆ. ಹಾಗಾದ್ರೆ ಯಾರು ಈ ಕಿರಿಯ ಸಹೋದರರು? ಅವರೇ ವಿಶ್ವಾಸಿಗಳು. ನಂಬಿಕೆಯ ಮೂಲಕ ಅವರನ್ನ ಈ ಕುಟುಂಬಕ್ಕೆ ದತ್ತು ತೆಗೆದುಕೊಳ್ಳಲಾಗುತ್ತೆ ಮತ್ತು ಅವರೂ ಕೂಡ ಸಹ ಉತ್ತರಾಧಿಕಾರಿಗಳಾಗುತ್ತಾರೆ. ಅಂದ್ರೆ ಚೊಚ್ಚಲ ಮಗನಿಗೆ ಸಿಕ್ಕಿದ ಅದೇ ಅದ್ಭುತವಾದ ಆಸ್ತಿಯಲ್ಲಿ ಅವರಿಗೂ ಪಾಲು ಸಿಗುತ್ತೆ. ಇದೆಲ್ಲವೂ ನಮ್ಮನ್ನ ಒಂದು ಕೊನೆಯ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ಇದೆಲ್ಲ ಯಾಕೆ? ಈ ಇಡೀ ದೈವಿಕ ಯೋಜನೆಯ ಹಿಂದಿರೋ ದೊಡ್ಡ ಉದ್ದೇಶವಾದ್ರೂ ಏನು? ಈ ಮಹಾಯೋಜನೆ ಒಂದು ರೀತಿ 5 ಹಂತಗಳಲ್ಲಿ ನಡೆಯುತ್ತೆ. ಮೊದಲಿಗೆ ಮಗನು ಚೊಚ್ಚಲ ಮಗನಾಗಿ ಸೃಷ್ಟಿಯೊಳಗೆ ಬರೋದ್ರಿಂದ ಇದು ಶುರುವಾಗುತ್ತೆ. ಆಮೇಲೆ ಶಿರುಬೆಯ ಮೂಲಕ ಉತ್ತರಾಧಿಕಾರವನ್ನ ಭದ್ರಪಡಿಸ್ತಾನೆ. ನಂತರ ವಿಶ್ವಾಸಿಗಳು ಸಹ ಉತ್ತರಾಧಿಕಾರಿಗಳಾಗಿ ಕುಟುಂಬಕ್ಕೆ ಸೇರ್ತಾರೆ. ಪಾಪ ಮತ್ತು ಮರಣವನ್ನ ಸಂಪೂರ್ಣವಾಗಿ ತೆಗೆದುಹಾಕಲಾಗುತ್ತೆ ಮತ್ತು ಕೊನೆಗೆ ಪರಿಪೂರ್ಣಗೊಂಡ ಸೃಷ್ಟಿಯನ್ನ ತಂದೆಗೆ ಹಿಂತಿರುಗಿಸಲಾಗುತ್ತೆ. ಇದು ಒಂದು ರೀತಿ ಎಲ್ಲವನ್ನೂ ಸರಿಪಡಿಸುವ ಒಂದು ಸಂಪೂರ್ಣ ಚಕ್ರ.
ಇನ್ನೂ ಸರಳವಾಗಿ ಹೇಳೋದಾದ್ರೆ ಚೊಚ್ಚಲ ಮಗನೇ ಒಂದು ನೀಲಿ ನಕ್ಷೆ ಇದ್ದ ಹಾಗೆ. ಸ್ವತಂತ್ರ ಇಚ್ಛೆಯುಳ್ಳ ಒಂದು ಸೃಷ್ಟಿ ಹೇಗಿರಬೇಕು ಅನ್ನೋದಕ್ಕೆ ಆತನೇ ಪರಿಪೂರ್ಣವಾದ ಮಾದರಿ. ಈ ಶಕ್ತಿಯುತವಾದ ಮಾತಿನೊಂದಿಗೆ ಇದನ್ನು ಮುಗಿಸಬಹುದು. ಚೊಚ್ಚಲ ಮಗನು ಸ್ವತಂತ್ರ ಇಚ್ಛೆಯನ್ನು ಹೊಂದಿರುವ ಯಾವುದೇ ಸೃಷ್ಟಿ ತಲುಪಬೇಕಾದ ಅಂತಿಮ ಉದ್ದೇಶದ ಸ್ಥಿತಿಯಾಗಿದ್ದಾನೆ. ಈ ಮಾತಿನ ಆಳವನ್ನು ಒಂದು ಕ್ಷಣ ಯೋಚನೆ ಮಾಡೋಣ. ಮತ್ತು ಇದು ನಮ್ಗೆಲ್ಲರಿಗೂ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆಯನ್ನು ಬಿಟ್ಟುಹೋಗುತ್ತೆ. ಚೊಚ್ಚಲ ಮಗ ಪರಿಪೂರ್ಣಗೊಂಡ ಸೃಷ್ಟಿಯ ನೀಲಿನಕ್ಷೆಯಾದರೆ ನಮ್ಮೆಲ್ಲರ ಜೀವನದ ಉದ್ದೇಶದ ಬಗ್ಗೆ ಇದು ಏನನ್ನು ಸೂಚಿಸುತ್ತಿರಬಹುದು?